इनकिलाब जिंदाबाद, इनकिलाब जिंदाबाद, जय जवान जय किसान, जय जवान जय किसान, ರೈತ ಹೋರಾಟಕ್ಕೆ ಆತ್ಮೀಯರೇ, ಇವತ್ತು ಶಿವಮೊಗ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ 3 ರಿಂದ 4 ಬಸ್ಸಿನ ಒಳಗೆ ಬೆಳಗಾವಿ ಇಲ್ಲಿ ನಡೀತಾ ಇರತಕ್ಕಂಥ ಅಧಿವೇಶನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಏಕೀಕರಣದ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ರೈತ ಸಂಘಟನೆಗಳ ಪ್ರಮುಖರು ಕೂಡ ಬಂದಿದ್ದೀವಿ. ಬಹಳ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಲ್ಲಿ ಒಂದಾದ ಅರಣ್ಯ ಭೂಮಿ ಒಗರುಕುಮು ಹಾಗೂ ಏನು ಒಳಗಡೆ ಸಂತ್ರಸ್ತರ ವಿಚಾರದಲ್ಲಿ ನಾವು ಈಗಾಗಲೇ ನೋವನ್ನು ಅನುಭವಿಸ್ತಾ ಇದ್ವಿ. ಆ ವಿಚಾರವಾಗಿ ನವೆಂಬರ್ 31ನೇ ತಾರೀಕು ಏನು ಸಾಗರದಲ್ಲಿ ಹೋರಾಟ ನಡೆದಿತ್ತು, ಆ ಹೋರಾಟದ ಭಾಗವಾಗಿ ಸರ್ಕಾರ ನಮಗೆ ವಿಧಾನಸೌಧಕ್ಕೆ ಕರೆಸಿಕೊಂಡು ಮಾತುಕತೆ ಮುಖಾಂತರ ಭರವಸೆಯನ್ನು ನೀಡಿತು. ಆ ಭರವಸೆ ಹುಸಿಯಾಗಿರೋದ್ರಿಂದ ಮತ್ತೆ ಇವತ್ತು ಬೆಳಗಾವಿಗೆ ನಾವು ಎಲ್ಲರೂ ನಮ್ಮ ರೈತ ನಾಯಕರ ಹೋರಾಟಕ್ಕೆ ಬೆಂಬಲಿಸಿ ಇಡೀ ರಾಜ್ಯದ 31 ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ರೈತರು ಇವತ್ತು ಸೇರ್ತಾ ಇದ್ದಾರೆ. ಈ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಧ್ವನಿಯಾಗಿ ಇವತ್ತು ಅಕಾಲಿಕ ಮಳೆ ಇದ್ರೂ ಕೂಡ ಎಲ್ಲ ರೈತರ ಪರವಾಗಿ ಇಷ್ಟೊಂದು ಜನ ರೈತರು ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಮಗೆ ನಂಬಿಕೆ ಇದೆ, ನಮಗೆ ವಿಶ್ವಾಸ ಇದೆ. ಈ ರೈತ ಸಂಘಟನೆಗಳ ಮುಖಾಂತರ ನಮ್ಮ ಜನರಿಗೆ ನಾವು ನ್ಯಾಯವನ್ನು ಒದಗಿಸಿಕೊಟ್ಟೇ ಕೊಡ್ತೇವೆ. ಹಾಗಾಗಿ ಈ ರೈತ ಸಂಘಟನೆಗಳ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳ್ತಾ ಇನ್ಕಿಲಾಬ್ ಇನ್ಕಿಲಾಬ್ ರೈತ ಹೋರಾಟಕ್ಕೆ, ರೈತ ಸಂಘಟನೆಗಳ ಏಕೀಕರಣ ಹೋರಾಟಕ್ಕೆ. ಅವ್ರ ಜೊತೆ ಮಾತಾಡ್ಬೇಕಪ್ಪ ಅಂದ್ರೆ ಮುಖ್ಯಮಂತ್ರಿ ಹಣಕಾಸಿನ ವ್ಯವಹಾರ ಇರೋದ್ರಿಂದ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ ಈ 2,000 ರೂಪಾಯಿ ಒಂದು ಟನ್ನಿಗೆ ಸರ್ಕಾರಕ್ಕೆ ತೆರಿಗೆ ಅಂತಕ್ಕೆ ಪರ್ ಟನ್ನಿಗೆ 2,000 ಕೊಡೋದು ಕೇಳತ್ತು. ಅವ್ರ ಹತ್ರ ಎಷ್ಟು ಘೋಷಣೆ ಮಾಡ್ತಾರೋ ಏನೈತಿ ಅನ್ನೋದ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡ್ಬೇಕಾಗೈತಿ. 20 ವಿಷಯಗಳನ್ನು ಚರ್ಚೆ ಮಾಡಿದ್ರು. ಈ ಎಲ್ಲಾ ವಿಷಯಗಳು ಕೂಡ ಅವ್ರ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಕಾಲಾವಕಾಶ ಬೇಕಾಗ್ತದೆ. ನಾವೇ ಚರ್ಚೆ ಮಾಡಿ ಹೇಳ್ಕೊಟ್ಟು ಒಂಚೂರು ಅಲ್ಲಿ ಸಮಸ್ಯೆ ನೋಡ ಅದೇನು ನೋಡೋಣ, ಅಲ್ಲಿ ಕೇಳೋಣ, ಒಂಚೂರು ಕೇಳಿ ಮಾಡೋಣ. ಅದೇನು ಅಷ್ಟೊತ್ತಿನ ಏನಂತ ಗೊತ್ತಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಏಕೀಕರಣದ ಹೋರಾಟದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ, ಶಾಸಕರೇ ಹಾಗೂ ವಿವಿಧ ಪಕ್ಷದ ಮುಖಂಡರುಗಳೇ, ನನ್ನೆಲ್ಲ ಹೋರಾಟಗಾರರೇ ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂತ ಹೋರಾಟಗಾರರೇ, ಮಹಿಳಾ ಹೋರಾಟಗಾರರೇ, ಇವತ್ತು ಬಹಳಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ರಾಜ್ಯದ ಮೂಲೆ ಮೂಲೆಯಿಂದ ತಾವೆಲ್ಲರೂ ಕೂಡ ಬಂದಿದ್ದೀವಿ. ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರೋದು ನೋಡ್ತಾ ಇದ್ರೆ ರಾಜಕೀಯ ಪಕ್ಷಗಳು ಸೇರಿಸ್ತಕ್ಕಂತ 10 ಲಕ್ಷ ಜನರಿಗೆ ಸಮಾನ ಇವೆಲ್ಲರೂ ಕೂಡ. ಯಾಕೆಂತಂದ್ರೆ ಪ್ರತಿಯೊಬ್ಬರು ದುಡಿದು ಸಂಪಾದಿಸತಕ್ಕಂತ ಒಂದೊಂದು ರೂಪಾಯಿ ಹಣದಿಂದ ತಾವು ಇವತ್ತು ಇಲ್ಲಿ ಬಂದಿದ್ದೀರಿ. ಸಾವಿರಾರು ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಸೇನೆ ಒಳಗೆ ಸೈನಿಕರು ಇರ್ತಾರೆ. ನಾವು ಹಂಗ ಇದ್ದೇವೆ, ಸೈನಿಕರ ತರ ಇದ್ದೀವಿ, ಇರಬೇಕಾಗೆ ಪ್ರತಿ ವರ್ಷನೂ ಹೋರಾಟಕ್ಕೆ ಬರ್ತೀವಿ. ಈ ವರ್ಷ ವಿಶೇಷವಾಗಿ ಬಹಳ ದೊಡ್ಡ ಮಟ್ಟದ ಶಕ್ತಿಯನ್ನು ಕರೆದಿದ್ದಾರೆ. ನೋಡೋಣ. ಹಿಂದಿನ ಬಾರಿ ನಾವು ಕೂಡ ಭಾಗವಹಿಸಿದ್ವಿ. ಹಲವಾರು ಜನ ಇಲ್ಲಿ ಭಾಗವಹಿಸಿದವರು ಇದ್ದೀರಿ. ಹಿಂದಿನ ಬಾರಿನೂ ಕೂಡ ಮನವಿ ತಗೊಳ್ಳಿಕ್ಕೆ 1-2 ಜನ ಮಂತ್ರಿಗಳು ಬಂದಿದ್ರು. ಅವ್ರು ಈ ಬಾರಿ ಮುಖ್ಯಮಂತ್ರಿ ನೀವು ಹೋಗಪ್ಪ ಅಂದ್ರೆ ಬರಲ್ಲ, ಮುಖ್ಯಮಂತ್ರಿನೇ ಕಳಿಸಿದ್ರು ಅವ್ರು ಬರಲ್ಲ. ಯಾಕೆ ಬರಲ್ಲ? ಸರ್ಕಾರ ಅವತ್ತು ತಗೊಂಡಿರ್ತಕ್ಕಂಥ ಮನವಿಯನ್ನ ಯಾವುದನ್ನು ಕೂಡ ಗಂಭೀರವಾಗಿ ಪರಿಗಣಿಸಲಿಲ್ಲ. ಪಾಟೀಲ್ ಇವತ್ತು ನೀವು ಮುಂದಿನ ಹೋರಾಟ ಪತ್ತೆ ಬರಬೇಕು.
ರೈತರ ಮನವಿನ ತಗೊಳ್ತಿರಂತ ಮುಂದಿನ ಹೋರಾಟಕ್ಕೆ ತಾವು ಮತ್ತೆ ಬರುವಾಗಬೇಕು. ಅಂದ್ರೆ ಸರ್ಕಾರ ಈ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು ಅಂತ ಹೇಳ್ತೀವಿ. ಪ್ರತಿ ವರ್ಷ ಸರ್ಕಾರ ಇಲ್ಲೊಂದಿಷ್ಟು ಶಾಮಿಯಾನ ಹಾಕ್ಸೋದು, ನಾವುಗಳು ಬಂದು ಹಳ್ಳಿಯ ಮೂಲೆಯಿಂದ ಬಂದು ಊಟದ ರೊಟ್ಟಿನ ಕಟ್ಕೊಂಡು ಬಂದು ತಿನ್ಕೊಂಡು ಒಂದಷ್ಟು ಬಾಕಿಗಳನ್ನ ಮಾಡ್ಕೊಂಡು ಮನೆ ಹೋಗ್ತಕ್ಕಂಥದ್ದು ಆಗಬಾರದು. ಈ ಬಾರಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನನ್ನ ಜೊತೆ ಬಂದಿರ್ತಕ್ಕಂಥ ರೈತ ಮಿತ್ರ ಒಬ್ರು ಬೆಳಗ್ಗೆ ಆಕ್ರೋಶ ಭರಿತವಾಗಿ ಮಾಧ್ಯಮದವ್ರನ್ನ ಅಡ್ಡ ಹಾಕೊಂಡು ಮಾತಾಡ್ತಾ ಇದ್ರು. ಅವ್ರು ನೋವಿದೆ ಅಲ್ಲಿ ಸುಮಾರು 70 ವರ್ಷಗಳಿಂದ ನೀರಾವರಿಗೆ ಅಲ್ಲ ಜಲ ಏನು ಲಿಂಗನಮಕ್ಕಿ ಆಣೆಕಟ್ಟಿಗೆ, ಲಿಂಗನಮಕ್ಕಿ ಒಂದೇ ಅಲ್ಲ, ಭದ್ರಾ ತುಂಗಭದ್ರಾ ಇರಬಹುದು, ವರಾಯ ಇರಬಹುದು, ಚಕ್ರ ಇರಬಹುದು, ಸಾಗರ ಇರಬಹುದು, ಇಷ್ಟೆಲ್ಲ ಆಣೆಕಟ್ಟುಗಳಿಗೆ ರೈತರ ಜಮೀನನ್ನ ಪಡ್ಕೊಂಡು ಇವತ್ತಿನವರೆಗೂ ಅವರಿಗೆ ಪುನರ್ವಸತಿ ಕಲ್ಪಿಸಿಲ್ಲ. ನಾವು ಕೂಡ ಆ ಡ್ಯಾಮ್ ನಲ್ಲಿ ನಮ್ಮ ಭೂಮಿ ಮುಳುಗಿದೆ, ಅದು ನಮಗೆ ವಾಪಸ್ ಕೊಡುವಂತ ಡ್ಯಾಮ್ ಕಡೆಗೆ ಪಾದಯಾತ್ರೆಯನ್ನು 32 ಕಿಲೋಮೀಟರ್ ಅಂದ್ಕೊಂಡಾಗ ಸರ್ಕಾರ ನವೆಂಬರ್ 31ನೇ ತಾರೀಕು ನಮ್ಮನ್ನ ವಿಧಾನಸೌಧಕ್ಕೆ ಆಹ್ವಾನ ಮಾಡಿ ನಿಮ್ಮ ಸಮಸ್ಯೆಯನ್ನ ಅದನ್ನು 15 ನಿಮಿಷದಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ರಚನೆ ಮಾಡೋದ್ರ ಮುಖಾಂತರ ಪರಿಹರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ, ಒಂದು 60% ಪ್ರಯತ್ನವನ್ನ ಪರಿಹರಿಸ್ತೇವೆ ಅಂತೇಳಿ ಭರವಸೆ ಕೊಟ್ಟು ಇವತ್ತಿನವರೆಗೂ ಕೂಡ ಒಂದು ಸಣ್ಣ ಕೆಲಸವನ್ನು ಮಾಡಲಿಲ್ಲ. ರೈತ ಹೋರಾಟಗಾರರು ನಾನು ಒಂದು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನಾವೆಲ್ಲರೂ ಕೂಡ ಅಧ್ಯಯನ ಮಾಡಬೇಕು. ನಾವು ಸಮಸ್ಯೆಗಳನ್ನ ಹೊತ್ತು ಬಂದು ಇಲ್ಲಿ ಧಿಕ್ಕಾರಗಳು ಕೂಗೋದು, ಮನವಿ ಕೊಟ್ಟು ಹೋಗೋದಕ್ಕೆ ಸೀಮಿತ ಆಗಬಾರದು. ಸಮಸ್ಯೆ ಜೊತೆಗೆ ಪರಿಹಾರವನ್ನು ಸೂಚಿಸಬೇಕು. ನಾವು ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಬಹಳ ದೊಡ್ಡ ವಿಚಾರವಂತರಲ್ಲ. ನಿಮ್ಮ ಮನವಿ ತಗೊಂಡು ಮತ್ತೆ ಅಧಿಕಾರಿಗಳು ಕೊಡ್ತಾರೆ. ಆ ಅಧಿಕಾರಿಗಳು ಅವರಿಗೆ ಏನು ಅನುಕೂಲ ಬೇಕು ಆ ರೀತಿ ಪರಿಹಾರಗಳನ್ನ ಸೂಚನೆ ಮಾಡ್ಲಿಕ್ಕೆ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಪರಿಹಾರವನ್ನು ಕೂಡ ಕೊಡೋದಿಲ್ಲ. ಹಿಂದಿನ ಹೋರಾಟಗಾರರನ್ನು ನೋಡಿ, ನಮ್ಮ ಪುಟ್ಟಣ್ಣ ಇರ್ಬೋದು, ನಂಜನಸ್ವಾಮಿ ಇರ್ಬೋದು, ಗಮಗೌಡ ಇರ್ಬೋದು, ಇನ್ನು ಹಲವಾರು ಜನ ಸುಂದರೇಶ್ ಇರ್ಬೋದು, ಅವರ ಸಮಸ್ಯೆ ಜೊತೆಗೆ ಪರಿಹಾರವನ್ನು ತಗೊಂಡು ಹೋಗ್ತಿದ್ರು. ಪರಿಹಾರ ಮಾಡೋ ಶಕ್ತಿ ನಮ್ಮ ಹತ್ರ ಇರ್ತಿರ್ಲಿಲ್ಲ. ಬಿಟ್ರೆ ನಾವು ಸಲಹೆಯನ್ನ ಕೊಡ್ಬೋದಿತ್ತು. ಈ ರೀತಿ ನೀವು ಪರಿಹರಿಸಬಹುದು ಸಮಸ್ಯೆಗಳನ್ನ ಅಂತ ಹೇಳಿ ಆಗ್ಬೋದಾ? ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡಲೇಬೇಕು. ನಾವೆಲ್ಲ ಅಧ್ಯಯನ ಮಾಡ್ಕೊಂಡೇ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಕೆಲವು ಸಮಸ್ಯೆಗಳನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಪರಿಹಾರವನ್ನು ಕೂಡ ನಾವು ಸರ್ಕಾರಕ್ಕೆ ಸೂಚಿಸುವ ಲೆವೆಲ್ಗೆ ಹೋಗಬೇಕು. ಇಲ್ಲಾಂದ್ರೆ ಇದೇ ರೀತಿ ದಿವಸ ಬರ್ತೀವಿ, ಹೋರಾಟಗಳನ್ನ ಮಾಡ್ತೇವೆ. ಮತ್ತೊಂದು ಬಹಳ ಮುಖ್ಯವಾಗಿ ಪಾಟೀಲ್ರೆ, ಹಿಂದಿನ ಸರ್ಕಾರದಲ್ಲಿ ಪ್ರಕೃತಿ ವಿಕೋಪದಿಂದ ಬಿದ್ದಂತ ಮನೆಗಳಿಗೆ 5 ಲಕ್ಷ ಹಣವನ್ನ ಕೊಡ್ತಾ ಇದ್ರು ಮರು ನಿರ್ಮಾಣ ಮಾಡ್ಲಿಕ್ಕೆ. ಈ ಸರ್ಕಾರ ಬಂದು 1.5 ವರ್ಷ ಮೇಲಾಯ್ತು. ಇವತ್ತು 1 ವರ್ಷದಿಂದ ಆ ಹಣ ಬರ್ತಾ ಇಲ್ಲ, ನಿಂತೋಗಿದೆ. ನೇರವಾಗಿ ಸರ್ಕಾರವೇ ಬಡವರನ್ನ ರೈತರನ್ನ ವಂಚಿಸ್ತಾ ಇದೆ. ನಾವ್ ಯಾರು ಕೂಡ ಈ ವಿಚಾರದಲ್ಲಿ ಗಟ್ಟಿಯಾಗಿ ಕೇಳೋರಿಲ್ಲ. ನಾವು ಮತ್ತೆ ನಾನು ಈ ಹೋರಾಟಗಾರರಲ್ಲಿ ಈ ಏಕೀಕರಣದ ಹೋರಾಟವನ್ನು ಸಂಘಟಿಸತಕ್ಕಂತ ಎಲ್ಲಾ ನಾಯಕರಲ್ಲಿ ಮನವಿ ಮಾಡ್ಕೊಳ್ತೇನೆ. ಇದು ಪ್ರತಿ ವರ್ಷದ ಹೋರಾಟದಂತೆ ಆಗಬಾರದು. ಇವತ್ತೊಂದು ನಿಗದಿ ಮಾಡಿ ಒಂದು ಗಡುವನ್ನ ಕೊಡಬೇಕು ಸರ್ಕಾರಕ್ಕೆ. ಸರ್ಕಾರ ಮಾತಿಗೆ ತಪ್ಪಿದ್ರೆ ಮುಂದಿನ ನಿರ್ಧಾರ ಏನು ಅನ್ನೋದನ್ನು ಕೂಡ ಇವತ್ತು ನಿರ್ಧಾರ ಮಾಡ್ಬಿಟ್ಟೆ ನಮ್ಮನ್ನು ನೀವು ಕಳಿಸಬೇಕು. ಇಲ್ಲ ಅಂತಂದ್ರೆ ನಮ್ಮ ಹಣ, ನಮ್ಮ ಸಮಯ ಎಲ್ಲ ಕೂಡ ವ್ಯರ್ಥ ಆಗ್ತದೆ. ಹಾಗಾಗಿ ಮಂಜೇಗೌಡ್ರೆ, ಇದನ್ನ ದಯವಿಟ್ಟು ತಾವೆಲ್ಲರೂ ಕೂಡ ಈ ವಿಚಾರವನ್ನ ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಈ ಬಂದಂತ ರೈತರಿಗೆ ಎಲ್ಲರಿಗೂ ಕೂಡ ಅವ್ರಿಗೆ ನ್ಯಾಯ ದೊರಕಿಸಿ ಕೊಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ನನ್ನ ಮಾತು ನಮಗೆ ತಿಳಿಸ್ತೇನೆ.